ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಕೇರಳ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇರಳಕ್ಕೆ ಸಿಎಂ ಪ್ರಯಾಣವನ್ನು ಬೆಳೆಸುತ್ತಾರೆ. ಮಧ್ಯಾಹ್ನ 12:15ಗೆ ಕೇರಳ ತಲುಪುತ್ತಾರೆ ಸಿಎಂ. ಕೇರಳದಲ್ಲಿ 72ನೇ ನೆಹರು ಟ್ರೋಫಿ ಬೋಟ್ ರೇಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಕಾರ್ಯಕ್ರಮ ಮುಗಿಸಿ ರಾತ್ರಿ 8:00ವರೆಗೆ ಬೆಂಗಳೂರಿಗೆ ವಾಪಸ್ಸಾಗ್ತಾರೆ. ಚಿಂತಾಮಣಿ ನಗರದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಒಳಗೊಂಡಿರುವಂತಹ 20 ಕೋಟಿ ಮೌಲ್ಯದ ಪೇಪರ್ಲೆಸ್ ಸಭಾಂಗಣ ಉದ್ಘಾಟನೆ ಸಿದ್ಧವಾಗಿದೆ. ಇಂದು ಸಭಾಂಗಣ ಉದ್ಘಾಟನೆ ನಡೆಯಲಿದೆ. ಡಿಸಿಎಂ ಪರಮೇಶ್ವರ್, ಸಚಿವ ಮುನಿಯಪ್ಪ, ಬೈರತಿ ಸುರೇಶ್ ನೇತೃತ್ವದಲ್ಲಿಂದು ಕಾರ್ಯಕ್ರಮ ನಡೆಯಲಿದೆ. ಡಿಸಿಎಂ ಪರಮೇಶ್ವರ್ ಸಭಾಂಗಣ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಪೌರಾಡಳಿತ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಬಾಲಕೃಷ್ಣ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕುಡಿಯೋ ನೀರಿನ ವಿಚಾರವಾಗಿ ಅಧಿಕಾರಿಗಳ ಸಭೆಯನ್ನ ನಡೆಸಲಿದ್ದಾರೆ. ಜಿಲ್ಲೆಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಬಾಲಕೃಷ್ಣ ಮಾಹಿತಿಯನ್ನ ಪಡೆಯಲಿದ್ದಾರೆ. ಜಿಲ್ಲಾಧಿಕಾರಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿರುತ್ತಾರೆ. ವಾಲ್ಮೀಕಿ ನಿಗಮದ ಹಗರಣ ಪ್ರಕರಣದಲ್ಲಿ ಸಚಿವ ಬಿ ನಾಗೇಂದ್ರಗೆ ಸಿಬಿಐ ಸಂಕಟ ಶುರುವಾಗುವಂತ ಸಾಧ್ಯತೆ ಇದೆ. ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಿಬಿಐ ಅನುಮತಿಯನ್ನು ಕೇಳಿರುವಂಥದ್ದು. ಅನುಮತಿ ಕೋರಿ 1 ವಾರದ ಹಿಂದೆನೆ ರಾಜ್ಯಪಾಲರಿಗೆ ಸಿಬಿಐ ಪತ್ರವನ್ನು ಬರೆದಿದೆ. 187 ಕೋಟಿ ಮೊತ್ತದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ವಿಚಾರಣೆ ಅಗತ್ಯವಿದೆ. ಹೀಗಾಗಿ ಅನುಮತಿ ನೀಡುವಂತೆ ಪತ್ರದಲ್ಲಿ ಸಿಬಿಐ ಗವರ್ನರ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ನಾಯಕರು ಶಾಸಕರ ಭವನದ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಎದುರು ಪ್ರತಿಭಟನೆಯನ್ನು ಮಾಡಿದರು. ನಾಗೇಂದ್ರ ರಾಜೀನಾಮೆ ಕೊಡಲಿ ಅಂತ ಬರೆದ ಕಪ್ಪು ಟಿ ಶರ್ಟ್ ಧರಿಸಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ನಡೆಸಿದರು. ಇನ್ನು ಬಿಜೆಪಿ ಹೋರಾಟಕ್ಕೆ ಕಾಂಗ್ರೆಸ್ ಕೂಡ ಕೌಂಟರ್ ಪ್ರತಿಭಟನೆಯನ್ನು ನಡೆಸಿದೆ. ವಿಕಾಸಸೌಧದ ಗಾಂಧಿ ಪ್ರತಿಮೆ ಬಳಿಯಲ್ಲಿ ಪ್ಲೆಕಾರ್ಡ್ ಹಿಡಿದು ಕಾಂಗ್ರೆಸ್ ನಾಯಕರು ಧರಣಿಯನ್ನು ಮಾಡಿದ್ದಾರೆ. ಸದನ ನಡೀಲಿ, ಬಿಜೆಪಿ ಗಲಾಟೆ ನಿಲ್ಲಿ ಅಂತ ಘೋಷಣೆಯನ್ನು ಕೂಗಿದ್ದಾರೆ. ಇನ್ನು ನನ್ನ ವಿರುದ್ಧ ಷಡ್ಯಂತ್ರ ಅಂತ ಬಿಜೆಪಿ ವಿರುದ್ಧ ನಾಗೇಂದ್ರ ಕಿಡಿಕಾರಿದ್ದಾರೆ. ಮತ್ತೊಂದು ಕಡೆ ನಾಗೇಂದ್ರ ಪರ ಕಾಂಗ್ರೆಸ್ ನಾಯಕರು ಬ್ಯಾಟ್ ಬೀಸಿದ್ದಾರೆ. ಪಕ್ಷದ ನಿರ್ಣಯ ಏನಿದೆ ನನಗೆ ಗೊತ್ತಿಲ್ಲ. ಅವ್ರು ಯಾವ ವ್ಯಕ್ತಿಗೆ ಸಲುವಾಗಿ ಮಾಡ್ತಿದಾರೋ, ಯಾವ ವ್ಯಕ್ತಿಗಳು ಸೇರ್ ಮಾಡ್ತಾ ಇದಾರೋ ನನಗಂತ ಗೊತ್ತಿಲ್ಲ. ಅವ್ರು ಹೇಳಿದಾರೆ ಅವ್ರಿಂದ ದಾಖಲೆ ಕೊಡ್ತೀವಿ ಅಂತ ಹೇಳಿದಾರೆ. ಕೊಟ್ಮೇಲೆ ನಾನು ಹೇಳ್ತೀನಿ. ನಾನು ರಾಜೀನಾಮೆ ಯಾಕೆ ಕೊಡ್ಬೇಕ್ರಿ? ಯಾಕೆ ಕೊಡ್ಬೇಕು? ಯಾರು ವಿರೋಧ ಪಕ್ಷದವ್ರು ಬಂದು ಕೇಳ್ಬಿಟ್ರೆ ನಾನು ಕೊಟ್ಬಿಡ್ಬೇಕಾ? ನನ್ನ ಫಂಡಮೆಂಟಲ್ ರೈಟ್ ನ ತಗೊಂಡ್ ಬಂದು ನಾನು ಇವತ್ತು ಪ್ರಮಾಣ ವಚನ ಮೆಸೇಜ್ ಅವರು ಈ ಒಂದು ಸುಳ್ಳನ್ನು ತೆಗೆದುಕೊಂಡು ಬಂದು ವಿನಾಕಾರಣ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡ್ ಬಂದು ಬೇರೆದನ್ನ ಯಾವುದು ಬರ ಮತ್ತು ನೀರಿನ ವ್ಯವಸ್ಥೆ ಮತ್ತು ನಮ್ಮ ಕಾವೇರಿಯ ವಿಚಾರ ಇವನ್ನೆಲ್ಲ ಕೂಡ ಯಾವುದು ಚರ್ಚೆಗೆ ಬೇಕಾಗಿಲ್ಲ ಅವ್ರಿಗೆ. ಆ ಕಾರಣಕ್ಕಾಗಿನೇ ಟೈಮ್ ಪಾಸ್ ಮಾಡ್ಕೊಂತ ಅದರಲ್ಲಿ ಯಾವುದು ಕೂಡ ಸತ್ಯಕ್ಕೆ ಹುರುಳಿಲ್ಲ. ಅವ್ರಿಗೂ ಗೊತ್ತು. ಯಾಕೆ ಮತ್ತೆ ಬೆಲ್ಲಿಗೆ ಬರಲ್ಲ ಅವರು? ಚರ್ಚೆಗೆ ಯಾಕೆ ಬರಲ್ಲ? ಇಷ್ಟೇ ನಮ್ಮ ಪ್ರಶ್ನೆ ಇಷ್ಟೇ. ಸದನವನ್ನ ಹಾಳು ಮಾಡ್ತಾ ಇದ್ದಾರೆ. ಷಡ್ಯಂತ್ರ ಸರ್, ಖಂಡಿತವಾಗಿ ಷಡ್ಯಂತ್ರನೇ ಆಗಿದೆ. ಚರ್ಚೆ ಮಾಡಿ ಸದನದಲ್ಲಿ ಎರಡೂ ಸದನದಲ್ಲೂ ಸಹ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡ ಹಾಕ್ತೀವಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯವರು ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡಿ ಎರಡೂ ಸದನಗಳನ್ನ ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ಈ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ನಿಯಮದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ಎಲ್ರಿಗೂ ಸಹ ಅವಕಾಶ ಇದೆ. ನಮ್ಮಲ್ಲಿ ಯಾರೇ ಸಹ ಭ್ರಷ್ಟಾಚಾರದ ಆಪಾದನೆ ಒತ್ತಿದ್ದು ಅದು ಸಾಬೀತಾದ್ರೆ ನಾವು ತತ್ಕ್ಷಣವೇ ಅವ್ರನ್ನ ರಾಜೀನಾಮೆ ಎಲ್ಲ ಬರ್ಖಾಸ್ತು ಮಾಡ್ತೀವಿ. ಅವರ ವಿರುದ್ಧ ಮಾಡ್ತಕ್ಕಂಥ ಆಪಾದನೆಗಳೆಲ್ಲವೂ ಸಹ ಸಂಪೂರ್ಣವಾಗಿ ದಿಕ್ ತಪ್ಪಿಸಕ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ಅವ್ರ ಮೇಲೆ ಮಾಡೋ ಆಪಾದನೆಗೆ ಚರ್ಚೆ ಮಾಡಕ್ಕೆ ತಯಾರಿದ್ದೀವಿ. ಸದನದಲ್ಲಿ ಚರ್ಚೆ ಮಾಡಲಿ. ಬಗ್ಗೆ ಯಾವುದೇ ಲೋಪ ಇಲ್ಲ ಅಂತಕ್ಕಂಥದ್ದು ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ SIT ತನಿಖೆ ಅವರು. ಈಗ ಏನಾಗಿದೆ, ಕೋರ್ಟಲ್ಲಿ ಕೇಸ್ ಇದೆ. ಕೋರ್ಟಲ್ಲಿ ಕೇಸ್ ಇದೇ ರೀತಿ ಇರೋರು 8 ಜನ ಅವರೇ. ಬಿಜೆಪಿನ ಮುಖ್ಯಮಂತ್ರಿ ಆದಿಯಾಗಿ ಕೇಂದ್ರ ಸರ್ಕಾರದ ಬಹುತೇಕ ಸಚಿವರುಗಳು ಕೂಡ ಅಪರಾಧಿ ಸ್ಥಾನದಲ್ಲಿ ಇದ್ದು ಬೇಲ್ ಮೇಲಿದ್ದಾರೆ. ಅಪರಾಧಿತನ ಹೊರತು ಇವರು ಆರೋಪಿ ಇದ್ದಾರೆ. ಆದ್ರೆ ಇವರೇನು ಅಪರಾಧಿ ಅಲ್ವಲ್ಲ. ಇವರು ಸಿಬಿಐನವರೇನು ಕೋರ್ಟ್ ಅಲ್ಲ. ಸಿಬಿಐನವರು ಒಂದು ರಿಪೋರ್ಟ್ ಮಾಡ್ತಾರೆ, ಕೋರ್ಟ್ಗೆ ಒಂದು FIR ಹಾಕ್ತಾರೆ, ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಅಲ್ಲಿ ಅದನ್ನ ಸರಿಯಾವುದು ತಪ್ಪ್ಯಾವುದು ಅಂತಕ್ಕಂಥದ್ದನ್ನು ನ್ಯಾಯಾಲಯದಲ್ಲಿ ವಿಮರ್ಶೆ ಮಾಡ್ತಾರೆ. ಆ ನಂತರ ತೀರ್ಪು ಕೊಡ್ತಾರೆ. ಆ ತೀರ್ಪಲ್ಲಿ ಅವರ ಅಪರಾಧಿ ಅಂತ ಆದಾಗ ನಾವು ಅವ್ರಿಗೆ ಬೆಂಬಲ ಕೊಡ್ತಕ್ಕಂಥ ಪ್ರಮೇಯನೇ ಬರೋದಿಲ್ಲ. ಇವತ್ತು ಅವರು ಒಂದು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಯನ್ನು ಅನುಸರಿಸಿ ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಅವರಲ್ಲಿರುವಂಥ ಏನು ಅಭಿಪ್ರಾಯ ಭೇದಗಳಿದ್ದಾವೆ, ಅವರಲ್ಲಿರುವಂಥ ಏನು ಜಗಳಗಳಿದೆ, ಅದೆಲ್ಲವನ್ನು ಮುಚ್ಚಿಕೊಳ್ಳಲಿಕ್ಕೆ ಮತ್ತು ಇವತ್ತು ಜನರ ದಾರಿ ತಪ್ಪಿಸಲಿಕ್ಕೆ ನಾಗೇಂದ್ರ ಅವರ ವಿಷಯವನ್ನು ತೆಗೆದುಕೊಂಡಿದ್ದಾರೆ. ಯಾವುದೇ ಕೋರ್ಟ್ ಇವತ್ತು ನಮ್ಮ ನಾಗೇಂದ್ರ ಅವರಿಗೆ ತಪ್ಪಿತಸ್ಥರು ದೋಷಿ ಇದ್ದಾರೆ ಅಂತ ಹೇಳಿ ತೀರ್ಪನ್ನು ಕೊಟ್ಟಿಲ್ಲ. ಇವತ್ತು ಎಲ್ಲ ಅವರಿಗೆ ಇವತ್ತು ಎಲ್ಲ ರೀತಿಯಲ್ಲಿ
ಅವರದ್ರಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥದ್ದು ಈಗಾಗಲೇ ಅವರು ಹೇಳಿದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆ ಮಾಡಲಿಕ್ಕೆ ಬಿಜೆಪಿ ಮುಂದಾಗಿದೆ. ದಾವಣಗೆರೆಯ ಜಗಳೂರಿನಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಲಿಕ್ಕೆ ಬಿಜೆಪಿ ಮುಂದಾಗಿರುವಂಥದ್ದು. ಸುಮಾರು 170 ಕಿಲೋಮೀಟರ್ ಪಾದಯಾತ್ರೆ ನಡೆಸಲಿಕ್ಕೆ ಬಿಜೆಪಿ ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ನಾಳೆ ಒಳಗಾಗಿ ದಿನಾಂಕ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಸುಮಾರು 20 ದಿನಗಳ ಕಾಲ ಪಾದಯಾತ್ರೆಗೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬಿಜೆಪಿಯಿಂದ ಪಾದಯಾತ್ರೆ ವಿಚಾರದ ಬಗ್ಗೆ ಶ್ರೀರಾಮುಲು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪಾದಯಾತ್ರೆ ವಿಚಾರದಲ್ಲಿ ಪಕ್ಷ ಯಾವತ್ತೂ ತಿರಸ್ಕಾರ ಮಾಡಿಲ್ಲ. ಪಕ್ಷ ಅಧಿಕಾರಕ್ಕೆ ಬಂದಾಗ ನಮ್ಗೆಲ್ರಿಗೂ ಅವಕಾಶ ಮಾಡಿಕೊಟ್ಟಿದೆ. ಪಾದಯಾತ್ರೆ ಇನ್ನು ಕ್ಯಾನ್ಸಲ್ ಅಂತ ಇಲ್ಲ, ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ರು. ಅಲ್ಲ, ನಾವು ಇಷ್ಟು ಒಳಗಡೆನೆ ನಮ್ಮ ಪಾರ್ಟಿಯಲ್ಲಿ ಚರ್ಚೆ ಆಗ್ತಾ ಇದೆ. ಬಹುಶಃ ಇಲ್ಲಿ ತನಕ ಇದೆ ಕ್ಯಾನ್ಸಲ್ ಮಾಡಿದಾರೆ ಅನ್ನೋಂಥದ್ದು ಯಾವುದು ಕೂಡ ಇಲ್ಲ. ಇನ್ನು ಚರ್ಚೆ ಆಗ್ತದೆ, ಏನೇನು ಮಾಡಬೇಕು ಹೋರಾಟಗಳು. ಇವಾಗ ಸದನದ ಒಳಗಡೆ ಹೋರಾಟ ಮಾಡ್ತಾ ಇದ್ವಿ, ಸದನದ ಹೊರಗಡೆ ಮಾಡ್ತಾ ಇದ್ವಿ. ಇವತ್ತು ಕೂಡ ಹೋರಾಟ ನಡೀತಾ ಇದೆ. ಮುಂದಕ್ಕೆ ಈ ಹೋರಾಟ ಏನಿದೆ ನಿನ್ನ ಏನು ರೂಪರೇಷೆ ಮಾಡಬೇಕು, ಯಾವ ರೀತಿ ಪ್ಲಾನ್ ಆಫ್ ಆ್ಯಕ್ಷನ್ ಮಾಡ್ಕೋಬೇಕು, ಅವೆಲ್ಲ ಕೂಡ ನಮ್ಮ ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ತಮಗೆ ತಿಳಿಸುವಂಥ ಕೆಲಸ ಮಾಡ್ತಾರೆ. ಸಚಿವ ನಾಗೇಂದ್ರ ವಿಚಾರವಾಗಿ ಕೇಂದ್ರ ಸಚಿವ ಎಚ್ಡಿಕೆ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ವಾಲ್ಮೀಕಿ ನಿಗಮದ ಹಣವನ್ನು ಚುನಾವಣೆಯಲ್ಲಿ ಬಳಕೆ ಮಾಡಿದ್ದಾರೋ ಇಲ್ವೋ ಏನೂ ಗೊತ್ತಾಗಬೇಕಾಗಿದೆ. ಆಗ ರಾಜೀನಾಮೆ ಪಡೆದಿದ್ಯಾಕೆ? ಕಾಂಗ್ರೆಸ್ನವರಿಗೆ ನೈತಿಕತೆ ಇಲ್ಲ. ಈ ಹಗರಣದಲ್ಲಿ ಎಸ್ಐಆರ್ ಹೇಗೆಲ್ಲ ಕೆಲಸ ಮಾಡಿದೆ ಅಂತ ಗೊತ್ತಿದೆ. ಮೊದಲು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಇತ್ತು, ಈಗ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿದೆ ಅಂತ ಟಾಂಗ್ ಕೊಟ್ಟರು. ಸನ್ನಿವೇಶದಲ್ಲಿ ಹಿಂದೆ ರಾಜೀನಾಮೆ ಪಡೆದು ಹೀಗಾಗಿದೆ. ರಾಜೀನಾಮೆ ಪಡೆಯೋದು ಯಾಕೆ ಪಡೆದ್ರು? ಪಡೆದ ನಂತರ ಈಗ ಪುನಃ ಮತ್ತೆ ಹೊಸದಾಗಿ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ತಕ್ಕಂಥದ್ದೇನಿದೆ, ಇದು ಯಾವ ಉದ್ದೇಶಕ್ಕೆ ತೆಗೆದುಕೊಂಡಿದ್ದಾರೆ? ಈ ಹಿನ್ನೆಲೆಯಲ್ಲಿ ಇವತ್ತು ಏನು ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದೇನಿದೆ ವಿರೋಧ ಪಕ್ಷಗಳು, ಹಾಗಿದ್ದರೆ ಕೇಂದ್ರದಲ್ಲಿ ಈಗ ಕಾಂಗ್ರೆಸ್ ನಾಯಕರುಗಳು ಏನು ಇವತ್ತೇನು ಧರಣಿ ಮಾಡಲಿಕ್ಕೆ ಹೊರಟ್ರಲ್ಲ, ಲೋಕಸಭೆಯಲ್ಲಿ 4 ವಾರವೂ ನಡೀಲೇ ಇಲ್ಲ, ಸದನ ನಡೀಲೇ ಇಲ್ಲ. ಅಲ್ಲಿ ಚರ್ಚೆಗೆ ಸಿದ್ಧ ಇದ್ದೇವೆ ಅಂದ್ರೂ ಇಲ್ಲ ನಮಗೆ ರಾಜೀನಾಮೆ ಕೊಡಬೇಕು ಅಂತೇಳಿ ಧರ್ಮೇಂದ್ರ ಪ್ರಧಾನ್ ಹೇಳಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆದಮೇಲೂ ಸದನ ನಡೆಯಕ್ಕೆ ಬಿಡಲಿಲ್ಲ. ಒಂದು ಸನ್ನಿವೇಶದಲ್ಲಿ ಹಿಂದೆ ಕೆಪಿಎಸ್ಸಿ ಪಶು ವೈದ್ಯಕೀಯ ಅಧಿಕಾರಿಗಳ ನೇಮಕದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರ ಪ್ರಕರಣ ಈಗ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಕೆಪಿಎಸ್ಸಿ ಅಧ್ಯಕ್ಷ ಸಾಹುಕಾರ್ ಶಿವಶಂಕರಪ್ಪ ಅಮಾನತಿಗೆ ರಾಜ್ಯ ಸಚಿವ ಸಂಪುಟ ಸಭೆ ತೀರ್ಮಾನವನ್ನು ಕೈಗೊಂಡಿದೆ. ಸಿಎಂ ನೇತೃತ್ವದಲ್ಲಿ ನಡೆಸಲಾದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಕಳೆದ ತಿಂಗಳು ಶಿವಶಂಕರಪ್ಪ ಅವರನ್ನು ಗವರ್ನರ್ ಅಮಾನತು ಮಾಡಿದ್ರು. ಆದರೆ ಗವರ್ನರ್ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ಮೊನ್ನೆ ಕೊಟ್ಟಿತ್ತು. ಸಚಿವ ಸಂಪುಟ ಸಭೆಯಲ್ಲಿ ಹಲವು ವಿಧೇಯಕಗಳಿಗೆ ಅನುಮೋದನೆ ದೊರೆತಿದೆ. ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕ 2026, ಕರ್ನಾಟಕ ಕೈಗಾರಿಕೆಗಳು ಅನುಕೂಲತೆ ತಿದ್ದುಪಡಿ ವಿಧೇಯಕ, ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕ 2026, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕ 2026ಕ್ಕೆ ಅನುಮೋದನೆ ಸಿಕ್ಕಿದೆ. ಹಾಗೆಯೇ ಕರ್ನಾಟಕ ವಿದ್ಯುತ್ ನಿಗಮ ಗ್ಯಾಸ್ ಪವರ್ ಅನ್ನು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಲ್ಲಿ ವಿಲೀನಗೊಳಿಸಲಿಕ್ಕೆ ಕ್ಯಾಬಿನೆಟ್ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ. ರಾಜ್ಯದಲ್ಲಿ ಮಳೆ ಅಭಾವ ಹಿನ್ನೆಲೆಯಲ್ಲಿ ಮೋಡ ಬಿತ್ತನೆಗೆ ಸರ್ಕಾರ ನಿರ್ಧಾರ ಮಾಡಿದೆ. ಕುಡಿಯುವ ನೀರು ಹಾಗೂ ಕೃಷಿ ಜಮೀನಿಗೆ ನೀರಿನ ಕೊರತೆ ಸರಿದೂಗಿಸಲಿಕ್ಕೆ ಕೃತಕ ಮಳೆ ಸುರಿಸಲಿಕ್ಕೆ 28.57 ಕೋಟಿ ಹಣ ಮೀಸಲಿಟ್ಟ ನಿನ್ನೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. 60 ದಿನಗಳಲ್ಲಿ ಮೋಡ ಬಿತ್ತನೆ ಕಾರ್ಯ ಆಗಲಿದೆ. ನೈಸ್ ರಸ್ತೆಯಲ್ಲಿ ಅಕ್ರಮವಾಗಿ ಟೋಲ್ ಕಲೆಕ್ಷನ್ ಮಾಡಲಾಗ್ತಿದೆ ಅಂತ ಕೋರ್ಟ್ ಹೇಳಿದ್ರು. ಸರ್ಕಾರ ಜಾಣ ಮೌನ ಯಾಕೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ಅವರು, ನೈಸ್ ರಸ್ತೆಯಲ್ಲಿ ಫ್ರೇಮ್ ವರ್ಕ್ ಉಲ್ಲಂಘನೆ ಗೊತ್ತಾಗಿದೆ, 2,000 ಕೋಟಿ ರೂಪಾಯಿ ಸಂಗ್ರಹವಾಗಿದೆ, ಜನರಿಗೆ ಕೈ ಮುಗಿದು ಹೇಳ್ತೀರಿ ಟೋಲ್ ಕಟ್ಟಬೇಡಿ ಅಂತ ಕೇಳ್ಕೊಂಡಿದ್ದಾರೆ. ಗೊಂದಲ ಇಲ್ಲ. ನಾನು ಕರ್ನಾಟಕ ರಾಜ್ಯದ ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು. ಈ ಸರ್ಕಾರ ಹೈಕೋರ್ಟ್ ಏನು ಆದೇಶ ಮಾಡಿದೆ ಹೇಳಿ? ಹೈಕೋರ್ಟು ಆದೇಶ ಮಾಡೋದಲ್ಲ, ಹೈಕೋರ್ಟ್ ಆದೇಶ ಮಾಡಲ್ಲ. ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೋಬೇಕು. ರಾಜ್ಯ ಸರ್ಕಾರ ನಡ್ಕೊಂಡಂಥ ರೀತಿ ಏನಿದೆ, ಮೊದಲನೇ ಸಿಂಗಲ್ ಜಡ್ಜ್ ಏನು ಕೊಟ್ಟಿದ್ದಾರೆ, ಜಡ್ಜ್ಮೆಂಟು ಕೊಟ್ಟ ದಿವಸಲೇ ತೀರ್ಮಾನ ಮಾಡಬೇಕಾಗಿತ್ತು. ನಾಡಿನ ಜನತೆಗೆ ಹೇಳ್ತೇನೆ, ಇವತ್ತು ಇಲ್ಲೀಗಲ್ ಆಗಿ ಟೋಲ್ ಕಲೆಕ್ಷನ್ ಆಗ್ತಾ ಇದೆ ಅಂತಕ್ಕಂಥದ್ದು ಕೋರ್ಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಫೈಂಡಿಂಗ್ಸು. ನಾನು ಹೇಳ್ತೇನೆ, ಅವ್ರು ಏನೇ ನೋಟಿಸ್ ಹಾಕಿರಲಿ, ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ಅದನ್ನು ನೋಟಿಸ್ ಬೋರ್ಡ್ನ ಹಾಕಕ್ಕೆ ಹೇಳಿ. ಸುಪ್ರೀಂ ಈಗ ನಾನು ನಾಡಿನ ಜನತೆಗೆ ಹೇಳ್ತಕ್ಕಂಥದ್ದು, ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಆ ಆದೇಶ ತೆರವುಗೊಳಿಸದೇ ಇರೋವರೆಗೆ
ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಬಳಸಿ ದಾಳಿ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಇದೇ ವಿಚಾರವಾಗಿ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಸಾಹಿಲ್ ಎನ್ನುವವರ ಕಣ್ಣಿಗೆ ಗಂಭೀರ ಗಾಯವಾಗಿದೆ. ಆದರೆ ಪೆಲೆಟ್ ಗನ್ ಬಳಸಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿಲ್ಲ. ಸರ್ಕಾರ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟವಾಡ್ತಾ ಇದೆ ಅಂತ ಆರೋಪವನ್ನು ಮಾಡಿದರು. सब जो पैलेट बुलेट्स हैं, छर्रे हैं, वो अभी है और गवर्नमेंट ने कहा था जो लोग गलती की हैं उन पर एक्शन लेंगे, लेकिन अब तक एफआईआर किसी के खिलाफ फाइल नहीं किए. इसीलिए राहुल जी और प्रियंका जी वहाँ पर धरना बैठे. मैं आते वक्त उनसे बात किया और उनको कहा कि पीसफुली चलने के लिए, तो उन्होंने पीसफुली धरना कर रहे. और वो जो जिस आदमी को उन्होंने पैलेट गन से मारा है वो आदमी भी वहीं पर है. इसीलिए गवर्नमेंट जो कहती है वो करती नहीं. आखिरी में हमको ವಿಶ್ವವಿಖ್ಯಾತ ನಾಡಹಬ್ಬ ದಸರಾದಲ್ಲಿ ಕಂಬಳ ಆಯೋಜನೆಗೆ ಪರ ವಿರೋಧ ಜೋರಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿರುವಂತಹ ಪರಿಸರವಾದಿಗಳು ಹಾಗೂ ರೈತರು, ಪ್ರಗತಿಪರ ಚಿಂತಕರು ಕಂಬಳ ಆಯೋಜಿಸೋದು ಬೇಡ ಅಂತೇಳಿ ಮನವಿಯನ್ನ ಮಾಡಿದ್ದಾರೆ. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಜೊತೆಗೂಡಿ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ವಿರೋಧದ ನಡುವೆಯೂ ಕಂಬಳಕ್ಕಾಗಿ ಮೈಸೂರಲ್ಲಿ ಟ್ರ್ಯಾಕ್ ಸಿದ್ಧವಾಗ್ತಾ ಇದ್ದು, ಕಂಬಳ ಆಯೋಜನೆ ನಿಲ್ಲಿಸುವಂತೆ ಸಿದ್ದರಾಮಯ್ಯ ಬಳಿಯಲ್ಲಿ ಮನವಿಯನ್ನ ಮಾಡಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಮುನ್ಸ್ಕೊಂಡಿದ್ದಂಥ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರೊಂದಿಗೆ ಸಿಎಂ ಡಿಕೆ ಶಿವಕುಮಾರ್ ನಡೆಸಿದಂಥ ಮಾತುಕತೆ ಯಶಸ್ವಿಯಾಗಿದೆ ಅಂತ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದಂಥ ಅವರು, ಶಾಸಕರ ಕುಂದುಕೊರತೆಗಳನ್ನು ಆಲಿಸಿದಂಥ ಸಿಎಂ ಡಿಕೆ ಶಿವಕುಮಾರ್ ಅಭಿವೃದ್ಧಿಗೆ ಒತ್ತು ನೀಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಎತ್ತಿನಹೊಳೆ ಯೋಜನೆ ತ್ವರಿತವಾಗಿ ಪೂರ್ಣಗೊಳಿಸಲಿಕ್ಕೆ ಸಿಎಂ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಿದರು. ನಿಗಮಗಳು ಮಂತ್ರಿಗಳು ಇದ್ರದ್ದು ಅದ್ರದ್ದು ಯಾರು ಡಿಸ್ಕಸ್, ನಾನೇ ಆಯಿತು, ನಂಜೇಗೌಡರಾಗಲಿ, SN ಆಗಲಿ, ಚಿಕ್ಕಬಳ್ಳಾಪುರ ಅವರಾಗಲಿ, ಅನಿಲ್ MLC ನಜೀರಣ್ಣ ಅವರಾಗಲಿ, ಯಾರೇ ಆಗಲಿ ನಾವು ಬೇರೆ ಯಾವುದು ಮಾತಾಡಿಲ್ಲ. ಕೋಲಾರ ಡೆವಲಪ್ಮೆಂಟ್ ಬಗ್ಗೆನೇ ನಿನ್ನೆ CM ಬಗ್ಗೆ ನಾವು ಡಿಸ್ಕಷನ್. ಕೋಲಾರ ಅಂದರೆ ಕೋಲಾರ ಜಿಲ್ಲೆ ಹೇಳ್ತಾ ಇದ್ದೀನಿ. ಕೋಲಾರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಾನು ಜಿಲ್ಲೆ ಬಗ್ಗೆ ಮಾತಾಡ್ತೀನಿ. ಇವಾಗ ಮೆಡಿಕಲ್ ಕಾಲೇಜು ಜಿಲ್ಲೆದೆ, ಕೋಲಾರ ರಿಂಗ್ ರೋಡು ಜಿಲ್ಲೆದೆ, APMCನೂ ಜಿಲ್ಲೆದೆ, ಇವಾಗ ಎತ್ತಿನ ಹೊಳೆನೂ ಜಿಲ್ಲೆಗೆ ಸಂಬಂಧಪಟ್ಟಿದೆ. ಈ 4 ಸಬ್ಜೆಕ್ಟು ಜಿಲ್ಲೆಗೆ ಸಂಬಂಧಪಟ್ಟಿದ್ದನ್ನು ಡಿಸ್ಕಷನ್ ಮಾಡಿದ್ದೀವಿ. 4 ಅಪ್ರೂವಲ್ ಹೇಳಿದರೆ 4 ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಬೇರೆ ಯಾವುದು ನಿಗಮಗಳು. ಬೆಂಗಳೂರಿನ ತಾವರೆಕೆರೆ ಬಳಿಯಲ್ಲಿ ನಕಲಿ ಔಷಧಿಗಳ ಜಾಲ ಪತ್ತೆ ಪ್ರಕರಣ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಈ ಸಂಬಂಧ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಡಿಐಜಿ ವಂಶೀಕೃಷ್ಣ ನೇತೃತ್ವದ ತಂಡ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೃಷಿ ಭೂಮಿಗೆ ಇವತ್ತು ಭೇಟಿಯನ್ನು ಕೊಡಲಿದೆ. ಗೌಡೌನ್ ಪರಿಶೀಲನೆ ನಡೆಸಿದ ತಂಡ ಮಾಹಿತಿಯನ್ನು ಕಲೆ ಹಾಕುತ್ತೆ. ಎಸ್ಐಟಿಗೆ ತಾವರೆಕೆರೆ ಪೊಲೀಸರು ಸಾಥ್ ಕೊಡಲಿದ್ದಾರೆ. ಹಾವೇರಿಯ ಶಿಗ್ಗಾವಿಯಲ್ಲಿ ಮುಸ್ಲಿಂ ಯುವಕ ಹಿಂದೂಗಳ ಭಾವೈಕ್ಯತೆಗೆ ಧಕ್ಕೆ ತಂದಂತ ಆರೋಪ ಕೇಳಿಬಂದಿದೆ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮುಸ್ಲಿಂ ಯುವಕ ಮೊಹಮ್ಮದ್ ಜಾಫರ್ ಮೂತ್ರ ವಿಸರ್ಜನೆ ಮಾಡಿದ್ದಾನೆ ಅಂತೇಳಿ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದ ಜಾಫರ್ನನ್ನ ಸ್ಥಳೀಯರು ಹಿಡ್ಕೊಂಡಿದ್ದಾರೆ. ಈ ವೇಳೆ ಕೆಲಕಾಲ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿತ್ತು. ಸದ್ಯ ಶಿಗ್ಗಾವಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಶಿಗ್ಗಾವಿ ದೇಗುಲದಲ್ಲಿ ಮುಸ್ಲಿಂ ಯುವಕ ಮೂತ್ರ ವಿಸರ್ಜನೆ ಮಾಡಿದ್ದನ್ನ ಖಂಡಿಸಿ ಹಿಂದೂ ಸಂಘಟನೆಗಳು ಸಿಡಿದೆದ್ದಿವೆ. ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಗಸ್ಟ್ 26 ಈದ್ ಮಿಲಾದ್ ದಿನದಂದೇ ಶಿಗ್ಗಾವಿ ಪಟ್ಟಣ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಇನ್ನು ಪದೇ ಪದೇ ಹಿಂದೂಗಳನ್ನ ಕೆರಳಿಸುವ ಪ್ರಕರಣ ನಡೀತಾ ಇದೆ. ಇದಕ್ಕೆ ಕೆಲವು ಕಾಂಗ್ರೆಸ್ ನಾಯಕರು ಪ್ರೇರಣೆ ಕೊಡ್ತಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಹನುಮಂತನ ದೇವಸ್ಥಾನದ ಮೇಲೆ ಒಳಗಡೆ ಬಂದು ಉಚ್ಚವೈದಿದ್ದಾನೆ, ಮೂತ್ರ ವಿಸರ್ಜನೆ ಮಾಡಿದ್ದಾನೆ, ಅಪಮಾನ ಮಾಡಿದ್ದಾನೆ. ಇದು ಬರೇ ನಮ್ಮ ಶಿಗ್ಗಾವಿಯ ದೇವಸ್ಥಾನಕ್ಕಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಅಪಮಾನವನ್ನು ಮಾಡಿದ್ದಾನೆ. ಮಾನ್ಯ MLA ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ನೀವು ಮತ್ತು ಮುಲ್ಲಾ ಮೌಲ್ವಿಗಳು ನಮ್ಮ ಮುಸ್ಲಿಂ ಸಮಾಜ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ನಮ್ಮ ಅಪಮಾನ ಮಾಡಿದಂಥ ಇವನಿಗೆ ಉತ್ತರ ಕೊಡೋಗೋಸ್ಕರ ಬಂದ್ ಕಾಲನ್ನು ನಿರ್ಣಯ ಮಾಡಿದ್ದಾರೆ. ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ನಾನು ಶ್ರೀರಾಮ ಸೇನೆ ಸಂಘಟನೆಯ ಮೂಲಕ ಸೂಚಿಸ್ತಾ ಇದ್ದೀನಿ. ಇನ್ನು ಪ್ರಕರಣದ ಕುರಿತು ಎಸ್ಪಿ ಯಶೋಧ ವಂಟಗೋಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆರೋಪಿ ಮೊಹಮ್ಮದ್ ಜಾಫರ್ ಎಂಬಾತ ಕುಡಿದ ನಶೆಯಲ್ಲಿ ದೇವಸ್ಥಾನದ ಒಳಗಡೆ ಮಲಗಿದ್ದ. ರಾತ್ರಿ ವೇಳೆ ದೇವಸ್ಥಾನದ ಗ್ರಿಲ್ ಬಳಿ ನಿಂತು ಮೂತ್ರ ವಿಸರ್ಜನೆಯನ್ನ ಮಾಡಿದ ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸದ್ಯ ಶಿಗ್ಗಾವಿ ಪಟ್ಟಣ ಶಾಂತಿಯುತವಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅವನು ಅಲ್ಲಿ ಹೋಗಿ ಅವನು ಕುಡಿದಿದ್ದ ಅಂತ ನಮ್ಗೆ ಆಮೇಲೆ ಗೊತ್ತಾಯಿತು, ಮೆಡಿಕಲ್ ಇದರಿಂದನೂ ಗೊತ್ತಾಗಿದೆ.
ಮೆಡಿಕಲ್ ಮಾಡಿಸಿದ್ದೀವಿ. ಸೊ ಕುಡಿದ ನಶೆಯಲ್ಲಿ ಹೋಗಿ ಅಲ್ಲಿ ಮಲ್ಕೊಂಡಿದ್ದಾನೆ. ಆಮೇಲೆ ಎದ್ಬಿಟ್ಟು ಅದೇ ನಿದ್ಗೆನಲ್ಲಿ ಅಲ್ಲಿ ಒಳಗಡೆ ಗ್ರಿಲ್ಲಿಂದ ಒಳಗಡೆ ನಿಂತ್ಕೊಂಡು ಹೊರಗಡೆ ಯೂರಿನ್ ಪಾಸ್ ಮಾಡ್ತಾ ಇದ್ದ ಅಂಥೇಳಿ ಅಲ್ಲಿ ನೋಡಿದವರು ಅವ್ನು ನೀರದಲ್ಲೇ ಕೂಡಿಸಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟಿದ್ದರು. ತಕ್ಷಣ ನಮ್ಮ ಇನ್ಸ್ಪೆಕ್ಟರ್ ಎಲ್ಲ SHO ಮೊದಲು ಹೋಗಿ ಮತ್ತು ಇನ್ಸ್ಪೆಕ್ಟರ್ ಹೋಗಿ ಅವನ್ನ ಠಾಣೆಗೆ ಕರ್ಕೊಂಡ್ಬಂದಿದ್ದಾರೆ. ಅವರು ಸಿದ್ದಣ್ಣ ಅನ್ನೋರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರು ಆ ಥರ ಮಾಡಿ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅಂಥೇಳಿ. ಸೊ ಅದರ ನಿಮಿತ್ತ ಒಂದು ಪ್ರಕರಣ ದಾಖಲಾಗಿದೆ. ಅವ್ರನ್ನ ಆಲ್ರೆಡಿ ನಾವು ವಶಕ್ಕೆ ತಗೊಂಡಿದ್ವಿ. ಅವ್ರನ್ನ ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ನ್ಯಾಯಾಂಗ ಬಂಧನ ಆಗಿದೆ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಲ್ಯಾಮಿನೇಷನ್ ವೇಳೆ ದಾಖಲೆ ಪತ್ರ ಸುಟ್ಟು ಹೋಗಿದೆ ಹಿನ್ನೆಲೆಯಲ್ಲಿ ದಾಖಲೆ ನೀಡಿದವರು ಅಂಗಡಿಗೆ ನುಗ್ಗಿ ದಾಂಧಲೆಯನ್ನ ಎಬ್ಬಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಜರ್ಬೆ ಎಂಬಲ್ಲಿ ಘಟನೆ ನಡೆದಿದೆ. ಸುದರ್ಶನ್ ಪೈ ಅನ್ನೋರಿಗೆ ಸೇರಿದಂಥ ಅಂಗಡಿಯಲ್ಲಿ ಸುಳ್ಯದ ಫಾತಿಮಾ ಅನ್ನೋರು ಲ್ಯಾಮಿನೇಷನ್ಗೆ ಅಂತೇಳಿ ದಾಖಲೆಯನ್ನು ಕೊಟ್ಟಿದ್ದಾರೆ. ಆದರೆ ತಾಂತ್ರಿಕ ದೋಷದಿಂದ ದಾಖಲೆ ಪತ್ರ ಸುಟ್ಟೇ ಹೋಗಿದೆ. ಇದರಿಂದ ಕೋಪಗೊಂಡಂಥ ಫಾತಿಮಾ ಕುಟುಂಬಸ್ಥರು ಅಂಗಡಿಗೆ ನುಗ್ಗಿ ದಾಂಧಲೆಯನ್ನು ಎಬ್ಬಿಸಿದ್ದಾರೆ. ಘಟನೆ ಸಂಬಂಧ ದೂರು ಪ್ರತಿದೂರು ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅನಧಿಕೃತ ಮಸೀದಿ ನಿರ್ಮಿಸಿ ಅಜಾನ್ ಕೂಗಿದಂತ ಆರೋಪ ಕೇಳಿಬಂದಿದೆ. ಅನಧಿಕೃತ ಮಸೀದಿ ತೆರವು ಮಾಡಬೇಕು ಅಂತ ಆಗ್ರಹಿಸಿ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಾಗಲಕೋಟೆ ನಗರದ ಮದೀನಾ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. ತಗಡಿನ ಶೆಡ್ನಲ್ಲಿ ಮಸೀದಿ ನಿರ್ಮಿಸಿ ಅಲ್ಲೇ ಅಜಾನ್ ಕೂಗ್ಲಾಗ್ತಾ ಇತ್ತು. ನಿನ್ನೆ ಸಂಜೆ ಅಜಾನ್ ಕೂಗ್ಲಿಕ್ಕೆ ಆರಂಭಿಸ್ತಾ ಇದ್ದಂತೆ ಅಲ್ಲಿಗೆ ಹಿಂದೂ ಪರ ಕಾರ್ಯಕರ್ತರು ಆಗಮಿಸಿದ್ದಾರೆ. ಕೆಲ ಕಾಲ ಪ್ರತಿಭಟನೆ ನಡೆಯಿತು. ಕೂಡಲೇ ಮಸೀದಿ ತೆರವು ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಶಿವಮೊಗ್ಗದ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸವಳಂಗ ರಸ್ತೆಯಲ್ಲಿ ದರೋಡೆ ನಡೆಸಿದ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಕೊಮ್ಮನಾಳ್ನ ಲಿಖಿತ್ ಹಾಗೂ ಬಿಕ್ಕೋನಹಳ್ಳಿಯ ದೀಪು ಬಂಧಿತ ಆರೋಪಿಗಳು ಆಗಸ್ಟ್ 14ರ ರಾತ್ರಿ ಕೊಮ್ಮನಾಳು ಶಾಲೆ ಬಳಿಯಲ್ಲಿ ಮೂತ್ರ ವಿಸರ್ಜನೆಗೆ ಕಾರ್ ನಿಲ್ಲಿಸಿದ್ದ ಸುಭಾಷ್ ಎಂಬಾತನಿಗೆ ಚಾಕು ತೋರಿಸಿದಂಥ ಆರೋಪಿಗಳು 2,000 ನಗದು 6 ಗ್ರಾಂ ತೂಕದ ಚಿನ್ನದ ಬ್ರಾಸ್ಲೆಟ್ ದರೋಡೆಯನ್ನು ಮಾಡಿದರು. ಶಿವಮೊಗ್ಗ ಗ್ರಾಮಾಂತರ ಠಾಣೆ ಪೊಲೀಸರು ಇಬ್ಬರು ದರೋಡೆಕೋರರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಹಿಳಾ ಜೈಲು ಅಧಿಕಾರಿ ಅರಬೆತ್ತಲೆ ವಿಡಿಯೋ ಕಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಸಾಯಿ ಕುಮಾರ್ ಎಂಬಾತನನ್ನು ಪೊಲೀಸರು ಗೂಂಡಾ ಕಾಯ್ದೆ ಅಡಿ ಬಂಧಿಸಿದ್ದಾರೆ. ತುಮಕೂರು ಜಿಲ್ಲೆ ಕುಣಗಲ್ ತಾಲೂಕಿನ ಗುಲ್ಪಾಳ್ಯ ಗ್ರಾಮದ ಸಾಯಿ ಕುಮಾರ್ ಲೇಡಿ ಇನ್ಸ್ಪೆಕ್ಟರ್ ಅವರ ಆಡಿಯೋ ಹಾಗೂ ವಿಡಿಯೋ ಲೀಕ್ ಮಾಡಿದ್ದ. ಈ ನಡುವೆ ಯಾವುದೇ ನೋಟಿಸ್ ನೀಡದೆ ಬಲವಂತವಾಗಿ ನನ್ನ ಮಗನನ್ನು ಬಂಧಿಸಿದ್ದಾರೆ ಅಂತ ಸಾಯಿ ಕುಮಾರ್ ತಾಯಿ ಆರೋಪವನ್ನು ಮಾಡಿದ್ದಾರೆ. ಕೆಲಸ ಮಾಡ್ತಾರೆ ನಮ್ಮನ್ನ ಏನ್ ಮಾಡ್ತೀಯ ನೋಡೋಣ ಅಂತಾರೆ. ಇನ್ನು ಒಂದು ವರ್ಷ ಬರಲ್ಲ ನಿನ್ ಮಗ ಏನ್ ಮಾಡ್ತೀಯ ನೋಡೋಣ ಅಂತಾರೆ. ಏನ್ ಮಾಡ್ತಿರೋ ನಿಮ್ಗೆ ನ್ಯಾಯ ಕಳೆದೋಗ್ತದೆ ಅಷ್ಟೇ, ಏನಿಲ್ಲ. ನಾವು ಅವನ್ನೇನ್ ನೋಡೋಣ, ಲಾಯರ್ಗೆ ಕೊಡೋಣ, ಏನ್ ಮಾಡೋಣಪ್ಪ ನಾನು, ನನ್ನ ವಯಸ್ಸಾಗದೆ ಏನ್ ಮಾಡ್ಲಿ ಹೇಳು. ಜಿಗಣಿಯಲ್ಲಿ ಸೆರೆಸಿಕ್ಕ ಶಂಕಿತ ಉಗ್ರ ಪಶ್ಚಿಮ ಬಂಗಾಳದ ಅಸಾಫುಲ್ ಮಲಿಕ್ನನ್ನ ಎನ್ಐಎ ಅಧಿಕಾರಿಗಳು ವಿಚಾರಣೆ ನಡೆಸಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಪೊಲೀಸರ ಕಸ್ಟಡಿಯಲ್ಲಿರುವಾಗಲೇ ಶಂಕಿತ ಉಗ್ರ ಮಲಿಕ್ನನ್ನ ಸುಮಾರು 4 ಗಂಟೆಗಳ ಕಾಲ ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಅಫ್ಘಾನಿಸ್ತಾನದ ಇಮ್ರಾನ್ ಅಹಿಂದರ್ ಜೊತೆಗಿನ ಸಂಪರ್ಕ, ಮಧ್ಯವರ್ತಿ ವ್ಯಕ್ತಿಗಳು ಯಾರಿದ್ದಾರೆ, ಯಾರೊಂದಿಗೆ ಮತ್ತು ಯಾವ ದೇಶಗಳ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ್ದ ಎಂಬುದರ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಕುಖ್ಯಾತ ರೌಡಿ ಶೀಟರ್ ವಿರುದ್ಧ ಪೊಲೀಸರು ಗೂಂಡಾ ಆಕ್ಟ್ ದಾಖಲಿಸಿದ್ದಾರೆ. ಯಶವಂತಪುರ ಠಾಣೆಯ ರೌಡಿ ಶೀಟರ್ ಜಮ್ಶಿದ್ ಖಾನ್ ಮೇಲೆ ಗೂಂಡಾ ಕಾಯ್ದೆ ಪ್ರಯೋಗ ಮಾಡಲಾಗಿದೆ. ಕೊಲೆ ಯತ್ನ, ಸುಲಿಗೆ, ದರೋಡೆ, ಗಾಂಜಾ ಮಾರಾಟ ಹೀಗೆ ರೌಡಿ ಶೀಟರ್ ಜಮ್ಶಿದ್ ಮೇಲೆ ಒಟ್ಟು 31 ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ. ಸದ್ಯ ಗೂಂಡಾ ಆಕ್ಟ್ ನಡಿ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಹೋಟೆಲ್ ಹಾಗೂ ಡಾಬಾಗಳಿಗೆ ತಹಶೀಲ್ದಾರ್ ಶಾಕ್ ಕೊಟ್ಟಿದ್ದಾರೆ. ಹೋಟೆಲ್ ಹಾಗೂ ಡಾಬಾಗಳ ಮೇಲೆ ದಾಳಿಯನ್ನು ಮಾಡಿದಂಥ ತಹಶೀಲ್ದಾರ್ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ಸಿಲಿಂಡರ್ಗಳನ್ನು ಪರಿಶೀಲನೆ ಮಾಡಿದರು. ಈ ವೇಳೆ 29 ಗೃಹ ಬಳಕೆ ಸಿಲಿಂಡರ್ಗಳು ಪತ್ತೆಯಾಗಿದ್ದು ಸೀಸ್ ಮಾಡಲಾಗಿದೆ. ಮಂಡ್ಯದಲ್ಲಿ ಕಾವೇರಿಗಾಗಿ ಪಂಜಿನ ಮೆರವಣಿಗೆ ನಡೆದಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸ್ತಾ ಇರೋದು ಹಾಗೂ ಕಟ್ಟು ನೀರು ಪದ್ಧತಿ ಖಂಡಿಸಿ ಕನ್ನಡ ರಕ್ಷಣಾ ವೇದಿಕೆಯಿಂದ ಪಂಜಿನ ಮೆರವಣಿಗೆಯನ್ನು ಮಾಡಲಾಗಿದೆ. ಮಂಡ್ಯ ನಗರದ ಗಾಂಧಿ ಭವನದಿಂದ ಮಹಾವೀರ ವೃತ್ತದವರೆಗೆ ಪಂಜಿನ ಮೆರವಣಿಗೆ ನಡೆಸಲಾಯಿತು. ಹೆಚ್ಚಿನ ಪ್ರಮಾಣದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟು ರೈತರಿಗೆ ಕಟ್ಟು ಪದ್ಧತಿ ನೀರು ಬಿಡುವ ರಾಜ್ಯ ಸರ್ಕಾರದ ನಿಲುವು ನಾಡಿನ ರೈತರ ಹಿತಾಸಕ್ತಿಗೆ ಮಾರಕವಾಗಿದೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು.
ಹಣ ಪಡೆದು ವಂಚಿಸಿರುವಂತಹ ಆರೋಪದ ಸಂಬಂಧ ಹಿರಿಯ ನಿರ್ದೇಶಕ ಓಂ ಪ್ರಕಾಶ್ ರಾವ್ ವಿರುದ್ಧ ಪೊಲೀಸ್ ಕಮಿಷನರ್ಗೆ ದೂರನ್ನು ಸಲ್ಲಿಸಲಾಗಿದೆ. ನಟ ಭಾಸ್ಕರ್ ಶೆಟ್ಟಿ ಎಂಬುವರು ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ಗೆ ದೂರನ್ನು ಕೊಟ್ಟಿದ್ದಾರೆ. ಸಿನಿಮಾ ಮಾಡುವುದಾಗಿ 3.85 ಕೋಟಿ ರೂಪಾಯಿ ಪಡೆದಿದ್ದರಂತೆ ನಿರ್ದೇಶಕ ಓಂ ಪ್ರಕಾಶ್. ಫಿನಿಕ್ಸ್ ಎಂಬ ಸಿನಿಮಾ ವಿಚಾರವಾಗಿ ಓಂ ಪ್ರಕಾಶ್ ಹಣ ಪಡೆದಿದ್ದರಂತೆ. ಭಾಸ್ಕರ್ರಿಂದ 40 ಲಕ್ಷ ಮತ್ತು ವಾಸುದೇವರಿಂದ 3 ಕೋಟಿಗೂ ಅಧಿಕ ಹಣವನ್ನು ಪಡೆದಿದ್ದರಂತೆ. ಈಗ ಹಣ ವಾಪಸ್ ಕೇಳಿದರೆ ಧಮಕಿ ಹಾಕ್ತಾ ಇದ್ದಾರೆ ಅಂತ ಆರೋಪಿಸಿ ದೂರನ್ನು ಕೊಡಲಾಗಿದೆ. ಬೆಳಗಾವಿಯಲ್ಲಿ 3 ದಿನಗಳ ಕಾಲ ನ್ಯೂಸ್ 18 ಕರುನಾಡ ಹಬ್ಬ ನಡೀತಾ ಇದೆ. ಶ್ರೀನಗರ ಡಬಲ್ ರಸ್ತೆಯ ವಂಟಮೂರಿ ಮೈದಾನದಲ್ಲಿ ನ್ಯೂಸ್ 18 ಕನ್ನಡ ಕರುನಾಡ ಹಬ್ಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ನ್ಯೂಸ್ 18 ಕನ್ನಡ ಕರುನಾಡ ಹಬ್ಬವನ್ನು ಸಂಸದ ಜಗದೀಶ್ ಶೆಟ್ಟರ್ ಉದ್ಘಾಟನೆ ಮಾಡಿದ್ರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬೆಳಗಾವಿ ಮೇಯರ್ ಪ್ರೀತಿ ಕಾಮಕರ್, ಉಪಮೇಯರ್ ಹನುಮಂತ ಕೊಂಗಾಳಿ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ಇನ್ನು ಒಂದೇ ಸೂರಿನಲ್ಲಿ ಮನರಂಜನೆ, ವಿವಿಧ ಬಗೆಯ ತಿಂಡಿ ತಿನಿಸು, ಭರತನಾಟ್ಯ, ಡಾನ್ಸ್ ಹಾಗೂ ಸರಿಗಮಪ ಗಾಯಕರಿಂದ ಗಾಯನವನ್ನು ಆಯೋಜನೆ ಮಾಡಲಾಗಿದೆ. ಇವತ್ತು ಹಾಗೆಯೇ ನಾಳೆ 2 ದಿನವೂ ಕರುನಾಡ ಹಬ್ಬ ನಡೆಯಲಿದೆ.